ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನನ್ನ ತಮ್ಲೈನ್ ನೋಡಿದಾಗ ಗೊತ್ತಾಗಿರುತ್ತೆ PM ವಿಶ್ವಕರ್ಮದ ಟೂಲ್ ಕಿಟ್ ಬಗ್ಗೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಪ್ರತಿಯೊಬ್ರು ಕೇಳ್ತಾ ಇದ್ರು ಒಂದು ವಿಶ್ವಕರ್ಮ ಯೋಜನೆಯ ವಿಡಿಯೋ ನೋಡಿದ ನಂತರ ನಿಮ್ಗೆ ಟೂಲ್ ಕಿಟ್ ಬಂತಾ, ಟೂಲ್ ಕಿಟ್ ಅಲ್ಲಿ ಏನೇನು ಐಟಮ್ ಇದೆ ಅಂತ ಹೇಳಿ. ಬಟ್ ಟೂಲ್ ಕಿಟ್ ನನಗೆ ಬಂದಿರಲಿಲ್ಲ ಇಷ್ಟು ದಿನ ತನಕ. ನನ್ನ ಫ್ರೆಂಡ್ ಸರ್ಕಲ್ ತುಂಬಾ ಜನಕ್ಕೆ ಬಂದಿತ್ತು. ಬಟ್ ನಾನು ಬೇರೆಯವರ ಟೂಲ್ ಕಿಟ್ ತಗೊಂಡು ಅನ್ಬಾಕ್ಸಿಂಗ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ. ಫೈನಲಿ ಟೂಲ್ ಕಿಟ್ ನಂದು ಕೂಡ ಬಂತು ಇವತ್ತು. ಅದಕ್ಕೋಸ್ಕರ ನಾನು ಇವತ್ತು ನನ್ನ ಟೂಲ್ ಕಿಟ್ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಅನ್ಬಾಕ್ಸಿಂಗ್ ಮಾಡುವ. ಇವಾಗ ಇದೇ ನೋಡ್ತಿದ್ರಲ್ಲ, ಈ ತರದೊಂದು ಬಾಕ್ಸ್ ಬರುತ್ತೆ ರಟ್ಟಿದ್ದು. ಸೊ ಬಾಕ್ಸ್ ಒಳಗಡೆ ನಿಮ್ಗೆ ಓಪನ್ ಮಾಡ್ತಿದ್ದಾಗೆ ಇದೊಂದು ಸ್ಟ್ಯಾಂಡ್ ನೋಡ್ತಿರ್ಬೋದು. ಈಗ ಈ ತರದೊಂದು ಸ್ಟ್ಯಾಂಡ್, ಹಾಗೆ ಒಂದು ಬ್ಯಾಗ್, ಈ ತರದೊಂದು ಬ್ಯಾಗ್ ಬರುತ್ತೆ. ಇದ್ರ ಮೇಲೆ ನೋಡಿ ಬರ್ಕೊಂಡಿದೆ PM ವಿಶ್ವಕರ್ಮ ಅಂತ ಹೇಳಿ. ಸೊ ಶಿಲ್ಪಿ ಕೆಲಸದ ಒಂದು ಇದರಿಂದ ಹಾಕಿದವರಿಗೆ ಈ ತರ ಬಾಕ್ಸ್ ಮತ್ತೆ ಈ ತರದ್ ಬರ್ತಾ ಇದೆ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಬರುತ್ತೆ. ಸೊ ಈ ಸ್ಟ್ಯಾಂಡ್ ಯಾಕಂದ್ರೆ ನಾವ್ ಈ ತರ ಇದ್ರ ಮೇಲೆ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಎಲ್ಲಾದ್ರೂ ಕ್ಯಾರಿ ಮಾಡುವಾಗ ನಮ್ಗೆ ಈಸಿ ಆಗ್ಲಿ ಅಂತ ಹೇಳಿ ಈ ತರದೊಂದು ಸ್ಟ್ಯಾಂಡ್ ವಿತ್ ಬ್ಯಾಗ್ ಕೊಟ್ಟಿದ್ದಾರೆ. ಹಾಗೆ ಈ ಬ್ಯಾಗ್ ನಾವು ಓಪನ್ ಮಾಡಿದ್ರೆ ನಮಗೆ ಮೊದಲೇದಾಗಿ ಒಂದು ಮಷಿನ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಮಷಿನ್ ನಮ್ಮ ಶಿಲ್ಪಿ ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ಪರಿಚಯ ಇರುತ್ತೆ. ಈ ಮಷಿನ್ ತೆಗೆದು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿ ನೋಡಿದ್ದೀನಿ ಏನೇನಿದೆ ಅಂತ. ಈಗ ನಿಮಗೆ ತೋರ್ಸ್ಲಿಕ್ಕೋಸ್ಕರ ಇನ್ನೊಂದ್ಸಲ ಓಪನ್ ಮಾಡ್ತಿದ್ದೀನಿ. ಸೊ ಇದು ಗೊತ್ತಿರ್ಬೋದು ಎಲ್ಲರಿಗೂ, ನಮ್ಮ ಶಿಲ್ಪಿ ಕೆಲಸದಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಬಟ್ ಅದಕ್ಕಿಂತ ಸ್ವಲ್ಪ ಚಿಕ್ಕ ಮಷಿನ್ ಇದು. ಸೊ ನಾವು 8 ಇಂಚ್ ಹಾಕುವಂತ ಮಿಷಿನ್ ಅಲ್ಲ, ಇದೊಂದು 7 ಇಂಚ್ 6 ಇಂಚ್ ಬ್ಲೇಡ್ ಹಾಕುವಂತ ಒಂದು ಮಿಷಿನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬೇಕಾದಂತ ಹ್ಯಾಂಡಲ್ಗಳಾಗಿರ್ಬೋದು, ಮತ್ತೆ ರಬ್ಬಿಂಗ್ ಇದು ಪಾಲಿಶ್ ಕೊಡ್ತಾರೆ. ಇದು ಗೊತ್ತಿರ್ಬೋದು ನಮ್ಮ ಕೆಲಸಗಾರರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಪಾಲಿಶ್ ಕೊಡುವಂತ 2 ಪ್ಲೇಟ್ಗಳು, ಮತ್ತೆ ಸೇಫ್ಟಿ ಗಾರ್ಡು, ಹಾಗೆ ಇದರ ಒಂದು ಮ್ಯಾನುವಲ್ ಇರುತ್ತೆ ಇದರಲ್ಲಿ ಯಾವ ತರ ಯೂಸ್ ಮಾಡೋದು ಅಂತ ಹೇಳಿ. ಬಟ್ ನಮ್ಮ ಕೆಲಸಗಾರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದು ಯೂಸಿಂಗ್ ಯಾವ ತರ ಅಂತ. ಹಾಗೆ ನೆಕ್ಸ್ಟ್ ಇದೊಂದು ಸೈಡ್ ಇಟ್ಬಿಡುವ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಕಟಿಂಗ್ ಮಷೀನು. ನೀವು ಇದೇನು ನೋಡ್ತಿದ್ರಲ್ಲ, ಈ ಮಷೀನು ಈ ಟೈಲ್ಸ್ ಮತ್ತೆ ಗ್ರಾನೈಟ್ ಕಟ್ ಮಾಡೋರಿಗೆ ಬಹಳ ಯೂಸ್ ಇದೆ ಈ ಮಷೀನು. ಸೊ ಈ ಮಷೀನಲ್ಲಿ 4 ಇಂಚ್ ಬ್ಲೇಡ್ ಹಾಕಿ ಯೂಸ್ ಮಾಡ್ತಿದ್ವಿ ನಾವು ಮೊದಲು. ಬಟ್ ಕಟಿಂಗ್ ಮಾಡುವಾಗ ಜಾಸ್ತಿ ಆಳ ಇಳಿಯಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಮಷೀನ್ ಈಗ ನಾವು ಕಡಿಮೆ ಯೂಸ್ ಮಾಡ್ತಿದೀವಿ. ಸೊ ಈ ತರದ ಒಂದು ಮಷೀನ್ ಇದೆ ನೋಡ್ಬೋದು. ಇದು ಅಷ್ಟೇ, ಈ ಮಷೀನಲ್ಲೂ ಕೂಡ ಮ್ಯಾನುವಲ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಅದ್ರದ್ದು ಸ್ಪಾನರ್ ಗಿನರ್ ಎಲ್ಲ ಇದರಲ್ಲಿ ಇರುತ್ತೆ. ಸೊ ಯೂಶುವಲ್ ಮ್ಯಾನುವಲ್. ಇದು ಸೈಡ್ ಇಟ್ಬಿಡು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಪೇಂಟಿಂಗ್ ಸ್ಪ್ರೇ ಮಷೀನ್ ಒಂದು ಕೊಟ್ಟಿದ್ದಾರೆ. ಬಟ್ ಇದನ್ನ ನಮ್ಗೆ ಯೂಸ್ ಆಗಲ್ಲ, ಕೆಲವರಿಗೆ ಯೂಸ್ ಆಗ್ಬೋದು. ಸೊ ಪೇಂಟಿಂಗ್ ಸ್ಪ್ರೇ ಮಷೀನು ಇದ್ರದ್ದು ಅಷ್ಟೇ ಮ್ಯಾನುವಲ್ ಇದೆ. ಮತ್ತೆ ಇದ್ರದ್ದು ಐಟಮ್ಸ್ ಗಳೆಲ್ಲ ಬಾಕ್ಸ್ ಅಲ್ಲೇ ಸಿಗುತ್ತೆ ನಿಮ್ಗೆ ಪ್ರತಿಯೊಂದು. ಸೊ ನೋಡ್ಬೋದು, ಇದೆಲ್ಲ ಅದರದ್ದು ಸ್ಪಾನರ್ಗಳು ಎಲ್ಲ ಇದೆ. ಇದು 3 ಮಷೀನು ಈ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ಇದರಲ್ಲಿ 2 ಸುತ್ತಿಗೆ ಇದೆ. ಸೊ ಸುತ್ತಿಗೆನೆ ಹೆವಿ ಇಲ್ಲ, ನಾರ್ಮಲ್ ಆಗಿ ಮನೆ ಯೂಸ್ ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಇದು 2 ಸುತ್ತಿಗೆ ಕೊಟ್ಟಿದ್ದಾರೆ. ಮತ್ತೆ ಇದು ಬ್ಯಾಗ್ ಒಂದು ಹಿಂದ್ಗಡೆ ನಾವು ಹಾಕೊಂಡು ಹೋಗ್ಲಿಕ್ಕೆ ಅದೊಂದು ಇದು ಕೊಟ್ಟಿದ್ದಾರೆ ಐಟಮ್. ಹಾಗೆ ಒಂದು ಕಟಿಂಗ್ ಪ್ಲೇಯರ್. ಸೊ ಎಲೆಕ್ಟ್ರಿಷಿಯನ್ಸ್ ಎಲ್ಲ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ವೈರಿಂಗ್ ಕೆಲಸದಲ್ಲಿ. ಸೊ ಒಂದು ಕಟಿಂಗ್ ಪ್ಲೇಯರ್ ಆಗಿರ್ಬೋದು, ಒಂದು ಸ್ಕ್ರೂ ಡ್ರೈವರು, ಮತ್ತೆ ಒಂದು ಮೆಜರ್ಮೆಂಟ್ ಟೇಪ್. ಸೊ ಇದು ಕೂಡ ಇದರಲ್ಲಿದೆ. ಹಾಗೆ ಪೆನ್ಸಿಲು, ಮತ್ತೆ ಶಾರ್ಪ್ನರು, ಮತ್ತೆ ರಬ್ಬರ್ಸ್. ಇದು ತುಂಬಾ ಕೊಟ್ಟಿದ್ದಾರೆ, ಒಂದು 10-12 ಇದೆ ಇದರಲ್ಲಿ. ಇದಿಷ್ಟು ಈ ಬಾಕ್ಸ್ ಅಲ್ಲಿ ಬರುತ್ತೆ. ಹಾಗೆ ಫೈನಲ್ ಆಗಿ 2 ಚೀಲ ನೋಡ್ತಿದ್ರಲ್ಲ, ಸೊ ಈ ಚೀಲನು ಕೂಡ ಬರ್ತಾ ಇದೆ. ಈ ಚೀಲದಲ್ಲಿ ನಮ್ಗೆ ಈ ತರ ಗೋಣಿ ಉರಿ ಇದೆ, ತುಂಬಾ ಇದೆ ಗೋಣಿ ಉರಿ. ಇದು 2 ಚೀಲ ಪೂರ್ತಿ ಅದೇ ಇರೋದು. ಸೊ ಇದ್ರ ಮೇಲ್ಗಡೆ ಕೂಡ ನಿಮ್ಗೆ ಏನೇ ಲೇಬಲ್ ನೋಡ್ತಾ ಇದೆಯಲ್ಲ, ಲೋಕೇಶ್ ಮಂಜುನಾಥ್ ನಾಯ್ಕ್, ನಮ್ಮ ಊರು, ನಮ್ಮ ಸ್ಟೇಟು, ನಮ್ಮ ಪಂಚಾಯತು, ಹಾಗೆ ನನ್ನ ಫೋನ್ ನಂಬರ್. ಅದೇ ಕಾರಣಕ್ಕೆ ಹೇಳುದು, ವಿಶ್ವಕರ್ಮ ಯೋಜನೆಗೆ ನಾವೇನಾದ್ರು ಅಪ್ಲೈ ಮಾಡಿದ್ರೆ ಫೋನ್ ನಂಬರ್ ಮಾತ್ರ ಆಧಾರ್ ಕಾರ್ಡ್ ಇರಬೇಕು, ಮತ್ತೆ ಅದು ಆಕ್ಟಿವ್ ಇರಬೇಕು ಅಂತ ಹೇಳೋ ಕಾರಣ ಇದೆ. ಈ ನಂಬರ್ ಏನಾದ್ರು ನಿಮ್ಮ ಹತ್ರ ಆಕ್ಟಿವ್ ಇಲ್ಲ ಅಂದ್ರೆ ಅವ್ರು ನಿಮಗೆ ಮತ್ತೆ ಕಾಲ್ ಮಾಡಲ್ಲ. ಅದಕ್ಕೋಸ್ಕರ ಆಕ್ಟಿವ್ ಇರುವಂತ ನಂಬರ್ನೇ ಕೊಡಿ. ಈ ಗೋಣಿ ಉರಿ ಯಾಕೆ ಕೊಟ್ಟಿದ್ದಾರೆ ಅಂತ ಕೆಲವ್ರ ಮನ್ಸಲ್ಲಿ ಇರುತ್ತೆ. ಗೋಣಿ ಉರಿ ನಮ್ಗೇನ್ ಕೆಲಸ ಅಂತ ಹೇಳಿ.
ಮೂರ್ತಿ ಕೆಲಸಗಾರರು ಮೊದಲು ಪರಿಸರ ಸ್ನೇಹಿ ಮೂರ್ತಿಗಳನ್ನು ಮಾಡಬೇಕು, ಅಂದ್ರೆ ಯಾವುದೇ ತರ ಪರಿಸರಕ್ಕೆ ಹಾನಿ ಆಗ್ಬಾರ್ದು ಅಂತ ಹೇಳಿ ಈ ಗೋಣಿ ನೂರಿಯನ್ನು ಮಣ್ಣಲ್ಲಿ ಕಲಸಿ ಮೂರ್ತಿಗಳನ್ನು ಮಾಡ್ತಾರೆ ಕೆಲವೊಬ್ರು. ಸೊ ಅದೇ ಪರ್ಪಸ್ಗೋಸ್ಕರ ಕೊಟ್ಟಿದ್ದಾರೆ. ಬಟ್ ನಮಗೆ ಯೂಸ್ ಆಗಲ್ಲ, ಅದು ಯೂಸ್ ಆಗೋರಿಗೆ ಯೂಸ್ ಆಗುತ್ತೆ. ಇಷ್ಟು ಗೋಣಿ ಚೀಲ ಕೊಟ್ಟಿದ್ದಾರೆ. ನಾನು ಪ್ರತಿಯೊಂದು ಐಟಮ್ನ ನಿಮಗೆ ತೋರಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೋಡ್ಬೋದು ಎಲ್ಲ ಇಲ್ಲೇ ಇದೆ ಐಟಮ್ಗಳು. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.